ಉಳಿಸುವ ನಿಟ್ಟಿನಲ್ಲಿ ಇವತ್ತಿಗೆ 40ನೇ ದಿನ ಈ ಹೋರಾಟ ಪ್ರಾರಂಭ ಆಯಿತು. 40ನೇ ದಿನ ಹಲವಾರು ಹೋರಾಟಗಳು ನಡೆದು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದು ಕೇಂದ್ರ ಸರ್ಕಾರದ ಪ್ರತಿನಿಧಿಗೆ ಈ ಕಷ್ಟದ ಅರಿವನ್ನ ಮೂಡಿಸಿ ಇವತ್ತು ಅಂತಿಮವಾಗಿ ದೊಡ್ಡಬಳ್ಳಾಪುರ ಬಂಧನ ನಡೆಸುವ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನೇತಾರ ಮುಖಂಡರೇ ಹಾಗೂ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೇತಾರಗಳು, ಸಾಕಷ್ಟು ಜನ ಮಾತನಾಡಿದಂತವರು ಇವತ್ತು ಏನು ಈ ಬಿಕ್ಕಟ್ಟಿಗೆ ಕಾರಣ, ಈ ಬಿಕ್ಕಟ್ಟಿನ ಪರಿಹಾರ ಎಷ್ಟು ಕಬ್ಬಿಣದ ಕಡ್ಲೆಯಾಗಿದೆ, ಈ ಬಿಕ್ಕಟ್ಟನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಮುಂದೆ ಸಾಕಷ್ಟು ಜನ ಬೆಳಕನ್ನ ಚೆಲ್ಲಿದ್ದಾರೆ. ಬಂಧುಗಳೇ, ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ಏನು ಅವರು ಈ ರಿಸರ್ವೇಶನ್ ಆಕ್ಟ್ ಅನ್ನ ತರಬೇಕು ಅನ್ನುವಂಥದ್ದು ಮತ್ತು ಸೂರತ್ನಿಂದ ಬರ್ತಕ್ಕಂಥ ಸೇವೆಗಳನ್ನ ತಡೆಯಬೇಕು ಅಂತಕ್ಕಂಥ ಬಹಳ ಪ್ರಮುಖವಾದಂತ ಎರಡು ಬೇಡಿಕೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಈಗಾಗಲೇ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಹೋಗಿದೆ, ಅಧಿಕಾರಿಗಳ ಗಮನಕ್ಕೂ ಕೂಡ ಹೋಗಿದೆ. ಆದರೆ ಎಲ್ಲೂ ಕೂಡ ಏನೋ ಒಂದು ಚೂರು ಕೂಡ ನಮಗೆ ದಾರಿ ಸಿಗ್ತಾ ಇಲ್ಲ. ಎಲ್ಲೂ ಕೂಡ ಯಾರೋ ಕೂಡ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಎಲ್ಲೂ ಕೂಡ ಚೂರು ಕೂಡ ಸಿಗ್ತಾ ಇಲ್ಲ. ಎಷ್ಟು ದಿವಸ ನಾವು 40 ದಿನಗಳ ಕಾಲ ನಿರಂತರವಾಗಿ ನಾವು ಹೋರಾಟ ಮಾಡಿದ್ದೂ ಕೂಡ ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಗಮನ ಹರಿಸದೇ ಇದ್ರೆ ಯಾವ ರೀತಿಯಾದಂತಹ ಹೋರಾಟಗಳನ್ನ ರೂಪಿಸಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಗಳ ಜವಾಬ್ದಾರಿ ಏನಿರ್ತದೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಜನಗಳ ಸಮಸ್ಯೆಗಳನ್ನ ಆಲಿಸಿ ಕಾಲಕ್ಕೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಸರ್ಕಾರ ಪರ್ಯಾಯಗಳನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಗಳನ್ನ. ಆದ್ರಿಂದ ಇವತ್ತು ಹೋರಾಟಗಳಿಗೆ ಸರ್ಕಾರಗಳು ಗಮನ ಕೊಡದೇ ಇದ್ರೆ ಜನರ ಆಕ್ರೋಶ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವು ಎತ್ತಿರ್ತಕ್ಕಂಥ ಎರಡು ಬೇಡಿಕೆಗಳು ಕೂಡ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಯೋಜನೆ, ಪರ್ಯಾಯ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕಾರಣ ಇವತ್ತು ಸೂರತ್ನಿಂದ ಬರ್ತಕ್ಕಂಥ ಸೀರುಗಳನ್ನ ಇಲ್ಲಿ ತಡಿಬೇಕು ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಏಕರೂಪವಾದಂತ ತೆರಿಗೆಯನ್ನ ಕೇಂದ್ರ ಸರ್ಕಾರ 15ನೇ ಇಸ್ವಿಯಿಂದ ತಂದು ಯಾವ GST ಬಿಲ್ ಹಾಕಿ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು ಅನ್ನುವಂತ ಒಂದು ವಾತಾವರಣವನ್ನ ಈ ಭಾರತ ದೇಶದಲ್ಲಿ ಸೃಷ್ಟಿ ಮಾಡಿ ಅದ್ರ ಹಿಂದೆ ಇದ್ದಂತ ಸಿಸ್ಟಮ್ ಯಾವುದೇ ಒಂದು ರಾಜ್ಯಕ್ಕೆ ಆ ರಾಜ್ಯದಿಂದ ಬರ್ತಕ್ಕಂಥ ವಸ್ತುವಿಂದ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ, ಈ ರಾಜ್ಯದ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಆ ರಾಜ್ಯ ಸರ್ಕಾರಗಳು ಆ ವಸ್ತುಗಳ ಮೇಲೆ ಸ್ಥಳೀಯ ಸರ್ಕಾರಗಳು ಹೆಚ್ಚಿನ ತೆರಿಗೆಯನ್ನ ಹಾಕಿ ಸ್ಥಳೀಯರಿಗೆ ಉದ್ಯೋಗವನ್ನು ಮತ್ತು ಜೀವವನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಬೇಕಂತ ಒಂದು ವ್ಯವಸ್ಥೆ. ಆದ್ರೆ ಇವತ್ತು ಆ ವ್ಯವಸ್ಥೆ ಇಲ್ಲ. ನಮ್ಮ ಮುಂದೆ ಕೇಂದ್ರ ಸರ್ಕಾರ ಜಾರಿ ತಂದಿರ್ತಕ್ಕಂಥ ಏಕರೂಪ ತೆರಿಗೆ, ಆಮೇಲೆ ಇದಕ್ಕೆ ಮೊದಲೇ ಆಗಿರ್ತಕ್ಕಂಥ ಒಪ್ಪಂದಗಳು, ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ, ಮುಕ್ತ ಮಾರುಕಟ್ಟೆ ವ್ಯವಸ್ಥೆ, ಈ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಭಾಗವಾಗಿನೇ ಏಕರೂಪ ತೆರಿಗೆ ಅನ್ನುವಂಥದ್ದು ಬಂದಿರೋದು ಅನ್ನೋದನ್ನ ನಾವು ಗಮನ ಇಟ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಸೂರತ್ ಸೀರೆಗಳನ್ನು ತಡಿಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಪಾಲಾದರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರವನ್ನು ನಾವು ಆಗಿರೋದ್ರಿಂದ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಾನು ಸಭೆ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಅದೇ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ನಮಗೆ ಕೊಟ್ಟಿದೆ. ಕಳೆದ 25 ವರ್ಷಗಳಿಂದ ಎಲ್ಲರೂ ಸೇರಿ ಹೋರಾಟಗಳನ್ನು ನಡೆಸಿದ ನಂತರ ಹಲವಾರು ಯೋಜನೆಗಳನ್ನ ಇವತ್ತು ಸರ್ಕಾರ ಕೊಟ್ಟಿದೆ. ಈಗಾಗಲೇ ನಮಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟಿದೆ. ಉಚಿತ ವಿದ್ಯುತ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಉದ್ಯೋಗ ಇರ್ತಿರ್ಲಿಲ್ಲ. ಕಾರಣ ಆಗ್ತದೆ 4 ಮಗ ನಡೆಸ್ತಕ್ಕಂಥವ್ರು 10,000 ರೂಪಾಯಿ ಬಿಲ್ ಕಟ್ಟಬೇಕಾಗಿತ್ತು. ಇವತ್ತು ಉಚಿತ ವಿದ್ಯುತ್ ಅನ್ನ ಕೊಟ್ಟಿದೆ, ಹಲವಾರು ಯೋಜನೆಗಳನ್ನ ಜಾರಿ ಕೊಟ್ಟಿದೆ. ಸರ್ಕಾರಕ್ಕೆ ನಾವು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಈ ಮತಗಳನ್ನು ಅಳವಡಿಸಿ ಸರ್ಕಾರವನ್ನು ಅವಲಂಬನೆಗೆ ಬಿಡದೆ ಹಲವಾರು ಜನ
ಸ್ವಯಂ ಉದ್ಯೋಗ ಮಾಡಿ ಅವರ ಜೊತೆಯಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ದೊಡ್ಡಬಳ್ಳಾಪುರದಲ್ಲಿ ಇದೆ. ಸರ್ಕಾರವೂ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಡೀ ಕಾರ್ಮಿಕರು ನಮ್ಮ ಮೇಲೆ ಅವಲಂಬಿತರಾಗಿದೆ. ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡಿ ಇವತ್ತು ಅವರವರ ಕೆಲಸವನ್ನ ಕೊಟ್ಟು ಇವತ್ತು ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದಾರೆ. ಇದು ಈ ಉದ್ಯಮಕ್ಕೆ ಬಿಕ್ಕಟ್ಟು ಬಂದಿದೆ. ಈ ಉದ್ಯಮದ ಬಿಕ್ಕಟ್ಟಿನ ಪರವಾಗಿ ನಾವು ಇರಬೇಕು ಅನ್ನುವಂಥದ್ದನ್ನ ಕೂಡ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಹಾಗೆ ಇವತ್ತು ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಜನ ಮಾತಾಡಿದ್ದಾರೆ. ಬಹುಶಃ ಇದನ್ನ ರಾಜ್ಯ ಸರ್ಕಾರ ಮಾಡುವಂತ ವ್ಯಕ್ತಿಗೆ ಬರೋದಿಲ್ಲ. ನಾನು ಸನ್ಮಾನ್ಯ ಸುಧಾಕರ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿರ್ತಕ್ಕಂಥದ್ದನ್ನ ನಾನು ನೋಡಿದೆ. ಇವತ್ತು ಸನ್ಮಾನ್ಯ ಸುಧಾಕರ್ ಅವರನ್ನ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ನೇತಾರ ಬಂಧುಗಳು, ಈ ಜಿಲ್ಲೆಯಲ್ಲಿ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿರ್ತಕ್ಕಂಥ ನೇತಾರ ಬಂಧುಗಳು ರಾಜ್ಯ ಸರ್ಕಾರ ಎಷ್ಟೇ ಸವಲತ್ತನ್ನ ಕೊಟ್ಟರು ಕೂಡ ಅವರನ್ನ ಪಕ್ಕಕ್ಕಿಟ್ಟು ತಮ್ಮ ಎದೆ ಬಗೆದು ನಿಮ್ಮನ್ನ ಹೃದಯಾಂತರಾಳದಲ್ಲಿ ಇಟ್ಟು ನಿಮ್ಮನ್ನ ಎಲೆಕ್ಟ್ ಮಾಡಿದ್ದಾರೆ. ಸ್ವಾಮಿ, ಈ ಊರಿಗೆ ಬಿಕ್ಕಟ್ಟು ಬಂದು ಕೂತಿದೆ, ನಿಮ್ಮ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಬಿಕ್ಕಟ್ಟು ಬಂದು ಕೂತಿದೆ. ಕೇಂದ್ರ ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ನಮ್ಮ ನಡುವೆ ಇರ್ತಕ್ಕಂಥ ಸೇತುವೆ ಯಾರು ಅಂತ ಹೇಳಿದ್ರೆ ಸುಧಾಕರ್ ಅವರು ಈ ಸಮಸ್ಯೆನ ಬಗೆಹರಿಸಬೇಕಾಗಿದೆ. ಅವರು ನಮ್ಮ ಕಷ್ಟಗಳನ್ನ ಕೇಳಬೇಕಾಗಿದೆ ಮತ್ತು ಉನ್ನತಾಧಿಕಾರಿಗಳನ್ನ ಕೊಂಡಿಸ್ಕೊಂಡು ಈ ಸಮಸ್ಯೆ ಬಿಕ್ಕಟ್ಟಿಗೆ ಪರಿಹಾರ ಏನ್ ಕೊಡಬಹುದು, ನನ್ನ ಕ್ಷೇತ್ರದ ಜನ ತೊಂದರೆ ಸಿಕ್ಕಿದ್ದಾರೆ, ಇವ್ರಿಗೆ ಏನ್ ಪರಿಹಾರ ಕೊಡಬಹುದು ಅಂತ ಹೇಳಿ ಸಮಾಲೋಚನೆ ಮಾಡಬೇಕಾಗಿದೆ. ಕಾರಣ ಇರೋದು ನಮ್ಗೊಬ್ಬರೇ ಅವರು ಪಾರ್ಲಿಮೆಂಟರಿ ಸದಸ್ಯರು. ನಾವು ಅಧಿಕಾರಿಗಳ ಜೊತೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಪಾರ್ಲಿಮೆಂಟ್ ನಲ್ಲಿ ಶಾಸನ ಆಗಬೇಕಾಗಿದೆ. ಶಾಸನ ಆಗಿದ್ದನ್ನು ಅಧಿಕಾರಿಗಳು ಜಾರಿ ತರದೇ ವಿನಃ ಅಧಿಕಾರಿಗಳು ಶಾಸನ ಮಾಡೋದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಶಾಸನ ಆಗಬೇಕು, ಅಧಿಕಾರಿಗಳು ಅದನ್ನ ಜಾರಿಗೆ ತರಬೇಕು. ಈ ಪಾರ್ಲಿಮೆಂಟ್ ಅಲ್ಲಿ ಶಾಸನ ಆಗಬೇಕು ಅಂದ್ರೆ ಯಾರ ಒತ್ತಾಯ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಸದಸ್ಯರ ಒತ್ತಾಯ ಜಾಸ್ತಿ ಇರಬೇಕು. ಪಾರ್ಲಿಮೆಂಟ್ ಸದಸ್ಯರು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ದೊಡ್ಡಬಳ್ಳಾಪುರ ಒಂದೇ ಕರ್ನಾಟಕ ರಾಜ್ಯದಲ್ಲಿ ನೇಗೆ ಉದ್ಯಮ ಇರ್ತಕ್ಕಂಥದ್ದು 34 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೇಗೆ ಉದ್ಯಮ ಇದೆ. ಈ ಉದ್ಯಮ ಅಳಿವಿನಂಚಿಗೆ ಬಂದಿದೆ. ಇವತ್ತು ಅಂತಾರಾಜ್ಯ ವಹಿವಾಟಿಂದ ಗುಜರಾತ್ ನಮ್ಮ ಪಕ್ಕದ ರಾಷ್ಟ್ರ, ಅದು ಬೇರೆ ದೇಶದಲ್ಲಿಲ್ಲ, ಪಕ್ಕದ ರಾಷ್ಟ್ರದಲ್ಲಿರುವ ಅವರು ಉತ್ಪಾದನೆ ಮಾಡತಕ್ಕಂಥ ಬಟ್ಟೆಯಿಂದ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರ ಸುತ್ತಮುತ್ತ ಉತ್ಪಾದನೆ ಮಾಡತಕ್ಕಂಥ ಹೊರತ ಬಿದ್ದಿದೆ. ಹಂಗಾಗಿ ತಾವು ಇದಕ್ಕೆ ಪ್ರತ್ಯೇಕವಾದಂತಹ ಶಾಸನವನ್ನ ಮಾಡಬೇಕು ಅಂತ ನಾವು ಹೇಳಬೇಕು, ಮಾಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಧೈರ್ಯ ತೋರಿಸಿ ಈ ಒಂದು ಕ್ಷೇತ್ರದಿಂದ ನಡೆಸಿರ್ತಕ್ಕಂಥ ಏನು ಸೀರೆಗಳಿದ್ದಾವೆ ಅದು ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ರೆ ಬಗೆಹರಿಯುವುದಿಲ್ಲ. ನಮಗೆ ಮಾರುಕಟ್ಟೆ ಯಾವುದು? ಧರ್ಮವರಂ ನಮ್ಮ ಮಾರುಕಟ್ಟೆ. ನಮಗೆ ಮಾರುಕಟ್ಟೆ ಇರ್ತಕ್ಕಂಥದ್ದು ಎಷ್ಟು? ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು 3 ರಾಜ್ಯಗಳು ನಮಗಿರುವಂತದ್ದು. 3 ರಾಜ್ಯಗಳಿಗೆ ಸರಬರಾಜಾಗೋದು ಎಲ್ಲಿಂದ ಇರ್ತದೆ? ಅದು ಧರ್ಮವರಂ ಮಾರುಕಟ್ಟೆಯಿಂದ. ಇವತ್ತು ಧರ್ಮವರಂನಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ಗುಜರಾತಿನ ಏಜೆಂಟ್ರುಗಳು ಇವತ್ತು ಪ್ರತಿ ಶೋರೂಮ್ಗೂ ಕೂಡ ಏಜೆಂಟ್ರನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲೇ ಸರಬರಾಜು ಮಾಡ್ತಕ್ಕಂಥ ಒಂದು ಇವತ್ತು ಮುಂದೆ ಸಾಗಿದೆ, ಮುಂದೆ ಹೋಗ್ಬಿಟ್ಟಿದೆ. ಅದು ಇವತ್ತು ತಡಿಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸರಿಯಾದಂತ ಕಾನೂನನ್ನ ತರಬೇಕು. ಸರಿಯಾದಂತ ಕಾನೂನನ್ನ ತಂದು ಇದನ್ನ ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ನಾವು ಯಾರು ಕೂಡ ಸಾಧ್ಯ ಇಲ್ಲ. ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇದ್ರ ಮೇಲೆ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋಣ. ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅನ್ನುವಂಥದ್ದನ್ನ ಪಟ್ಟಿ ಮಾಡೋಣ. ಎಲ್ಲರೂ ಕೂತ್ಕೊಂಡು ರಾಜ್ಯ ಸರ್ಕಾರದ ಜೊತೆ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು ಎಲ್ಲವನ್ನೂ ಕೂಡ ಇಟ್ಕೊಂಡು ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ನೇತಾರರಿಗೆ ಏನಾದರೂ ಕೂಡ ಒಂದು ಅಪೇಕ್ಷ ಸವಲತ್ತು ಸಿಕ್ಕಿದೆ 25 ವರ್ಷಗಳಲ್ಲಿ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗದು ಅಂತ ಹೇಳಿ ನಾವಂತೂ ಹೇಳ್ತೀವಿ ಬಂಧುಗಳೇ. ಯಾಕಂದ್ರೆ 2004ರಲ್ಲಿ 1,000 ರೂಪಾಯಿ ಮಾಡಿದವರು ಸಿದ್ದರಾಮಯ್ಯ. ಇವತ್ತು ಅಧ್ಯಕ್ಷರು ಉಚಿತ ವಿದ್ಯುತ್ ಕೊಟ್ಟಿದ್ದು ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಕೆಲಸ ಕೂಡ ಆಗಿಲ್ಲ. ಅವ್ರು ನಮ್ಗೆ ಹೇಳ್ಕೊಡೋದಲ್ಲ. ಈವನ್ನ ಅದು ಅಧಿಸೂಚನೆಯನ್ನು ಹೊರಡಿಸಿ
ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಅನ್ನ ಜಾರಿಗೆ ತಂದಿರುತ್ತೆ. ಅವ್ರಿಂದೇನು ನಮಗೆ ಮಾಡೋದು ಬೇಡ, ನಮ್ಮ ಬದುಕನ್ನ ನಾವು ಬದುಕತ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಪಾರ್ಲಿಮೆಂಟ್ ಸದಸ್ಯರು, ಈ ಭಾಗದ ಜನಪ್ರಿಯ ಶಾಸಕರು, ಬಹಳ ಬುದ್ಧಿವಂತರಿದ್ದಾರೆ. ಈ ಭಾಗದ ಶಾಸಕರು ಬಹಳ ಯುವ ಉತ್ಸಾಹಿತ ಹೊರಡಿದ್ದಾರೆ. ಅವರು ಬಹಳ ಅರ್ಥ ಮಾಡಿಕೊಂಡು ಮಾತನಾಡಿದ್ದಾರೆ. ಆಮೇಲೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರಿದ್ದಾರೆ. ಈ ರಾಜ್ಯದ ಮತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಕೂಡ ಸಂಪರ್ಕದಲ್ಲಿದ್ದಾರೆ. ಅವರು ಇವತ್ತು ಮನಸ್ಸು ಮಾಡಿ ಇವತ್ತು ಈ ಎರಡೂ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡಿದರೆ ದೊಡ್ಡಬಳ್ಳಾಪುರ ಮತ್ತು ಸುತ್ತಮುತ್ತ ಇರತಕ್ಕಂಥ ವೇತನೆ ಇಲ್ಲ ಅಂತ ಹೇಳಿದ್ರೆ ನಾಶ ಆಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನ, ಎಲ್ಲ ವಿಧವಾದಂತಹ ಚಟುವಟಿಕೆಗಳನ್ನ ಮಾಡೋದಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗೋಣ ಅಂತ ಹೇಳ್ತಾ ನನ್ನೇ ಕೂಡ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.